ಸ್ನೇಹಿತರೆ, ಈ ವಿಡಿಯೋ ನೋಡಿ. ಇದು ನಮ್ಮ ಪಕ್ಕದ ರಾಜ್ಯ ಕೇರಳದ ವಯನಾಡಿನಲ್ಲಿ ಆದ ಭೀಕರ ಗುಡ್ಡ ಕುಸಿತ. ಹೇಗಿದ್ದ ಊರು ಕೆಲವು ಕ್ಷಣಗಳಲ್ಲಿ ಮಣ್ಣಿನಡಿ ಮುಚ್ಚೋಗಿದೆ, ಮಣ್ಣಿನ ರಾಶಿಯಾಗಿದೆ. ಸ್ನೇಹಿತರೆ, ಕರ್ನಾಟಕದ 6-7 ಜಿಲ್ಲೆಗಳಿಗೆ ಇದೇ ರೀತಿಯ ಆತಂಕ ಇದೆ, ಅದರಲ್ಲೂ ಕೂಡ ಘಟ್ಟ ಪ್ರದೇಶದ ಜಿಲ್ಲೆಗಳಿಗೆ. ಈ ಬಗ್ಗೆ ಹವಾಮಾನ ಇಲಾಖೆನೇ ನೇರ ವಾರ್ನಿಂಗ್ ಕೊಟ್ಟಿದೆ. ಹಾಗಿದ್ರೆ ನಮ್ಮ ಇಡೀ ಪಶ್ಚಿಮ ಘಟ್ಟ ಈಗ ಅಪಾಯದಲ್ಲಿ ಇದೆಯಾ? ಯಾವೆಲ್ಲ ಜಿಲ್ಲೆಗಳು ಅಲರ್ಟ್ನಲ್ಲಿವೆ? ಈ ಭಾಗದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮ್ಯಾಪ್ನಲ್ಲಿ, ಈ ಭಾಗದಲ್ಲಿ ಇಡೀ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ವರ್ಷ ಭೂಕುಸಿತ ಆಗ್ತಾ ಇದೆ ಆಲ್ರೆಡಿ. ಯಾಕೆ? ತಜ್ಞರು ಕೊಡ್ತಿರೋ ವಾರ್ನಿಂಗ್ ಏನು ಮಾಡಬೇಕು? ನಾವು ಕ್ವಿಕ್ ಆಗಿ ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಟಿಕ್ಕಿಂಗ್ ಟೈಮ್ ಬಾಂಬ್ ಇವೇ ನೋಡಿ ಕರ್ನಾಟಕದ ವಯನಾಡುಗಳು. ಸ್ನೇಹಿತರೆ, ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಈಗ ಮಳೆ ಶುರುವಾಗಿದೆ. ಉತ್ತರ ಕರ್ನಾಟಕ, ಕರಾವಳಿ, ಮಲೆನಾಡು ಎಲ್ಲ ಭಾಗದಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ನದಿಗಳು ಧುಮ್ಮಿಕ್ಕಿ ಹರಿತಿವೆ. ವಯನಾಡಲ್ಲಿ ಮತ್ತೊಮ್ಮೆ ಭೂಕುಸಿತ ದುರಂತ ಉಂಟಾಗಿದೆ. ಇದರ ಬೆನ್ನಲ್ಲೇ ಜುಲೈ 7ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ಕರ್ನಾಟಕದ ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸುವ ಅಪಾಯ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಪ್ರಸ್ತುತ ರಾಜ್ಯದ 7 ಪ್ರಮುಖ ಜಿಲ್ಲೆಗಳು ಭಾರಿ ಅಪಾಯದಲ್ಲಿವೆ. ಅವು ಯಾವುವು ಅಂತ ಹೇಳಿದ್ರೆ ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಮತ್ತು ಹಾಸನ. ಇಲ್ಲಿ ನೀವು ಗಮನಿಸಬೇಕು ಸ್ನೇಹಿತರೆ, ರಿಪೋರ್ಟ್ಸ್ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು 31,261 ಚದರ ಕಿಲೋಮೀಟರ್ನಷ್ಟು ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸೋ ಚಾನ್ಸಸ್ ಇವೆ. ಇದರಲ್ಲಿ ಬರೋಬ್ಬರಿ 13,797 ಚದರ ಕಿಲೋಮೀಟರ್ ಪ್ರದೇಶ ಹೈಲಿ ವಲ್ನರಬಲ್, ಅತ್ಯಂತ ಸೂಕ್ಷ್ಮ. ಇಲ್ಲಿ ಮಳೆ ಹೆಚ್ಚಾದಂತೆಲ್ಲ ರಿಸ್ಕ್ ಕೂಡ ಜಾಸ್ತಿ. ಮ್ಯಾಕ್ರೋ ಲೆವೆಲ್ನಲ್ಲಿ ನೋಡೋದಾದರೆ ಗುರುತಿಸಿರೋ ಈ 7 ಜಿಲ್ಲೆಗಳ 43 ತಾಲೂಕುಗಳ 895 ಗ್ರಾಮ ಪಂಚಾಯಿತಿಗಳು ಇವಾಗ ರಿಸ್ಕ್ನಲ್ಲಿವೆ ಅಂತ ರಿಪೋರ್ಟ್ಸ್ ಹೇಳ್ತಿವೆ. ಅತ್ಯಂತ ಹೆಚ್ಚು ಡೇಂಜರ್ನಲ್ಲಿರೋದು ಉತ್ತರ ಕನ್ನಡ ಜಿಲ್ಲೆ. ಯಾಕಂದರೆ ಈ ಜಿಲ್ಲೆಯ 34% ಪ್ರದೇಶ ಸಡಿಲವಾದ ಮಣ್ಣಿನಿಂದ ಕೂಡಿದೆ, ತುಂಬ ಸೂಕ್ಷ್ಮ ಪ್ರದೇಶ. ನಂತರ ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದ ಘಟ್ಟ ಪ್ರದೇಶದಲ್ಲಿ 17% ಭೂಕುಸಿತ ಆಗೋ ಸಂಭವ ಇದೆ 2 ಕಡೆ. ಸ್ನೇಹಿತರೆ, ಎಂಟೈರ್ ವೆಸ್ಟರ್ನ್ ಘಾಟ್ಸ್ ರೇಂಜ್, ಪಶ್ಚಿಮ ಘಟ್ಟಗಳ ಶ್ರೇಣಿ ಸುಮಾರು 1600 ಕಿಲೋಮೀಟರ್ವರೆಗೂ ಹಬ್ಬಿದೆ. ಈ ಶ್ರೇಣಿಯ ಉತ್ತರದಲ್ಲಿ ದಕ್ಷಿಣ ಗುಜರಾತ್ ಭಾಗದಿಂದ ಇದು ಪಶ್ಚಿಮ ಘಟ್ಟಗಳ ಶ್ರೇಣಿ ಶುರುವಾದರೆ ಆಮೇಲೆ ಸೀದಾ ಅದು ದಾಟ್ಕೊಂಡು ಬಂದು ಮಹಾರಾಷ್ಟ್ರ ದಾಟ್ಕೊಂಡು ಬಂದು ಗೋವಾ, ಕರ್ನಾಟಕ, ಆಮೇಲೆ ಕೇರಳ, ಹಾಗೆ ಮುಂದಕ್ಕೆ ಹೋಗಿ ತಮಿಳುನಾಡಿನ ಕನ್ಯಾಕುಮಾರಿ ಹತ್ರ ಎಂಡಾಗುತ್ತೆ. ಭಾರತದ ದಕ್ಷಿಣ ತುದಿಯಲ್ಲಿ ನಮ್ಮ ಕರ್ನಾಟಕದ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬೆಳಗಾವಿ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು, ಇಲ್ಲೆಲ್ಲ ಕಡೆ ಇದು ಹರಡಿಕೊಂಡಿದೆ. ಈಗ ಇದೇ ಮಲೆನಾಡು ಮತ್ತು ಕರಾವಳಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಲವಾರು ಜಾಗ ಈ ಮಳೆ ಮತ್ತು ಭೂಕುಸಿತದ ವಿಚಾರಕ್ಕೆ ಬಂದ್ರೆ ಒಂಥರ ಟಿಕ್ಕಿಂಗ್ ಬಾಂಬ್ ತರ ಆಗೋಗಿವೆ. ಲೆಕ್ಕ ನೋಡಿ, ಸುಮ್ಮನೆ ಅಲ್ಲ. 2006ರಿಂದ ಲೆಕ್ಕ ಹಾಕಿದ್ರೆ ಇದಿಷ್ಟು ಜಾಗದಲ್ಲಿ 1495 ಬಾರಿ ಭೂಮಿ ಕುಸಿದಿದೆ. 1,500 ಸಲ ಸ್ವಾಮಿ ಭೂಮಿ ಕುಸಿತಿರೋದು. ಇಂಥ ಪ್ರದೇಶಗಳಲ್ಲಿ ಗುಡ್ಡದ ತುದಿಯಲ್ಲೇ ಜನ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ. ಗುಡ್ಡಗಳನ್ನು ಕೆತ್ತೋದು, ಮನೆ ಕಟ್ಟೋದು ಆ ರೀತಿ ಮಾಡ್ಕೊಂಡಿದ್ದಾರೆ ಮಲೆನಾಡಿನ ಜನ. ನೀವು ಚಿಕ್ಕಮಗಳೂರು, ಸಕಲೇಶ್ಪುರ ಅಥವಾ ಮಡಿಕೇರಿ ಭಾಗಗಳಿಗೆ ಹೋದಾಗ ಇದನ್ನು ಗಮನಿಸಿರ್ಬೋದು. ಮುಂಚೆ ಎಲ್ಲ ಏನಾಗ್ತಿತ್ತು, ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನು ಕಡಿತಾ ಇರಲಿಲ್ಲ, ಕಾಡು ಕಡಿತಾ ಇರಲಿಲ್ಲ, ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಮಲೆನಾಡಿನ ಗುಡ್ಡಗಾಡು ಜನ. ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡು, ಗುಡಿಸಲುಗಳನ್ನು ಕಟ್ಕೊಂಡು ಗುಡ್ಡಗಳ ಮೇಲೆ ಇರ್ತಾ ಇದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗ್ತಾ ಇರಲಿಲ್ಲ, ಯಾಕಂದರೆ ಫಾರೆಸ್ಟ್ ಇತ್ತು, ಗಿಡಗಳಿದ್ವು, ಮಣ್ಣನ್ನು ಹಿಡಿದಿಟ್ಕೊಳ್ತಾ ಇದ್ವು. ಆದರೆ ಈಗ ಮನೆ ಕಟ್ಟೋ ವಿಧಾನ ಕೂಡ ಚೇಂಜ್ ಆಗಿದೆ. ಸಣ್ಣ ಪುಟ್ಟ ಗುಡಿಸಲು ಮನೆಯೆಲ್ಲ ಹೋಗಿ ಈಗ JCB ತಂದು ಉದ್ದಕ್ಕೆ ಹೊಡೆದ್ಬಿಟ್ಟು ಲೆವೆಲ್ ಮಾಡಿಬಿಟ್ಟು ಗುಡ್ಡದ ಬದಿಯಲ್ಲಿ ಹಿಂಗೆ ಗುಡ್ಡ ಇದ್ದರೆ ಇಲ್ಲಿ ಹಿಂಗೆ ಹೊಡೆದ್ಬಿಟ್ಟು ಮಣ್ಣು ತೆಗೆದುಬಿಟ್ಟು ಅಲ್ಲಿ ಮನೆಗಳನ್ನು ಕಟ್ಟೋದು. ಮನೆ ಬಿಡಿ, ಜನ ಕಟ್ಟೋ ಮನೆ ಬಿಡಿ, ರೆಸಾರ್ಟ್ಸು, ಟೂರಿಸಮ್ಗೋಸ್ಕರ ಮಾಡಿರೋ ಬೇರೆ ಬೇರೆ ವ್ಯವಸ್ಥೆಗಳು ಹಾಗೂ ಅರಣ್ಯ ನಾಶ, ಇದರಿಂದ ಮಣ್ಣೆಲ್ಲ ಲೂಸ್ ಆಗ್ತಿದೆ ಅಲ್ಲಿ. ಹಾಗಿದ್ದಾಗ ಏನಾಗುತ್ತೆ, ಇಷ್ಟೆಲ್ಲ ಮಳೆ ಬಂದಾಗ ಮಳೆ ನೀರು ಮಣ್ಣೊಳಗೆ ಹೋಗುತ್ತೆ ಅಲ್ವಾ, ಮಣ್ಣೊಳಗಡೆ ಇಳಿಯುತ್ತೆ, ಗುಡ್ಡದೊಳಗಡೆ ಇಳಿಯುತ್ತೆ, ಗುಡ್ಡದ ಭಾರ ವಿಪರೀತ ಹೆಚ್ಚಾಗುತ್ತೆ. ಆಗ ನೀರು ಹೀರ್ಕೊಂಡ್ಬಿಟ್ಟು ಮೊದಲೆಲ್ಲ ಈ ಮಣ್ಣನ್ನು ಮರದ ಬೇರುಗಳು ಬಿಗಿಯಾಗಿ ಹಿಡಿದಿಟ್ಕೊಳ್ತಾ ಇದ್ವು. ಆದರೆ ಈಗ ಕಾಫಿ ತೋಟ, ಕಮರ್ಷಿಯಲ್ ಪ್ಲಾಂಟೇಶನ್, ಕಮರ್ಷಿಯಲ್ ಆಕ್ಟಿವಿಟಿ, ಕಟ್ಟಡಗಳು ಹೆಚ್ಚಾಗಿರೋದ್ರಿಂದ ಮಣ್ಣು ಅಷ್ಟು ಗಟ್ಟಿ ಇಲ್ಲ. ನೀರು ತುಂಬಿ ಲಾಸ್ಟಿಗೆ ಕೆಸರು ಕೊಚ್ಚೆ ರೀತಿ ಎಲ್ಲ ಕಳಚ್ಕೊಂಡು ಕೆಳಗೆ ಬಂದ್ಬಿಡ್ತಾ ಇದೆ. ಈಗ ಆಲ್ರೆಡಿ ಚಿಕ್ಕಮಗಳೂರಿನ ಚಂದ್ರಗಿರಿ ಪರ್ವತದಲ್ಲಿ ಭೂಕುಸಿತ ಆಗಿದೆ. 2024ರಲ್ಲೂ ದೊಡ್ಡ ದುರಂತಗಳು ಉಂಟಾಗಿವೆ.
ಉದಾಹರಣೆಗೆ ಉತ್ತರ ಕನ್ನಡದ ಅಂಕೋಲದ ಶಿರೂರು ಗ್ರಾಮದಲ್ಲಿ ಉಂಟಾದ ಗುಡ್ಡ ಕುಸಿತ. ಭಾರಿ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿದ್ದ ಗುಡ್ಡ ಕುಸಿದು ಹೋಯಿತು. 11 ಜನ ಮೃತಪಟ್ಟಿದ್ರು. ಇನ್ನು ಉತ್ತರ ಕನ್ನಡದ ಕಳಚೆ ಅನ್ನೋ ಗ್ರಾಮದಲ್ಲಿ ಅತಿಯಾದ ಒತ್ತಡದಿಂದ ಇಡೀ ಹಳ್ಳಿಯೇ ಬಿರುಕು ಬಿಟ್ಟು ಜಮೀನು ಮನೆಗಳು 100 ಅಡಿ ಕೆಳಗೆ ಜಾರಿದ್ವು. ಇನ್ನು ಆಗುಂಬೆ ಘಾಟ್ ಪ್ರದೇಶ, ಚಾರ್ಮಾಡಿಯಂಥ ರಸ್ತೆಗಳಲ್ಲಿ ಪ್ರತಿ ವರ್ಷ ಗುಡ್ಡ ಕುಸಿಯೋದು ಕಾಮನ್ ಆಗಿಬಿಟ್ಟಿದೆ. ಕೇವಲ ಕಮರ್ಷಿಯಲ್ ಆಕ್ಟಿವಿಟಿ, ರೆಸಾರ್ಟ್, ತೋಟ ಅವುಗಳು ಮಾತ್ರ ಅಲ್ಲ ಸ್ನೇಹಿತರೆ. ಇಲ್ಲಿ ಕಾಮಗಾರಿಗಳನ್ನು ಮಾಡುವಾಗ, ಸರ್ಕಾರಗಳು ಮಾಡೋ ಕಾಮಗಾರಿಗಳಲ್ಲೂ ಕೂಡ, ಈಗ ಉದಾಹರಣೆಗೆ ರೋಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ಸರಿಯಾದ ಸೈಂಟಿಫಿಕ್ ವೇನಲ್ಲಿ ಎಲ್ಲ ಕಡೆನೂ ಕೆಲಸ ನಡೀತಾ ಇಲ್ಲ. ಹೆದ್ದಾರಿ ನಿರ್ಮಾಣಕ್ಕೆ ಗುಡ್ಡವನ್ನು ಅನ್ಸೈಂಟಿಫಿಕ್ ಆಗಿ ಕಟ್ ಮಾಡಲಾಗಿದೆ. ರೂಲ್ಸ್ ಪ್ರಕಾರ ಗುಡ್ಡ ಕೊರೆಯುವಾಗ ಸ್ಟೆಪ್ ಬೈ ಸ್ಟೆಪ್, ಅಂದರೆ ಮೆಟ್ಟಿಲುಗಳ ಆಕಾರದಲ್ಲಿ ಕಟ್ ಮಾಡಬೇಕು. ಆದರೆ ಕಾಂಟ್ರಾಕ್ಟರ್ಗಳು ದುಡ್ಡು ಉಳಿಸೋಕೆ ಗುಡ್ಡವನ್ನು 90 ಡಿಗ್ರಿಗೆ ನೇರವಾಗಿ ಕಟ್ ಮಾಡಿಬಿಡ್ತಾರೆ. ಈಗ ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಮಲೆನಾಡು ಮತ್ತು ಕರಾವಳಿಯನ್ನು ಸಂಪರ್ಕಿಸೋಕೆ ರಸ್ತೆಗಳನ್ನು ಅಗಲೀಕರಣ ಮಾಡೋಕೆ, ಹಾಗೆ ಟನಲ್ ರಸ್ತೆಗಳನ್ನು ಮಾಡೋಕೆ ಪ್ಲಾನ್ ಮಾಡ್ತಿದೆ. ಇಲ್ಲಿ ಆಗುಂಬೆಯ ರೋಡನ್ನು ಡೆವಲಪ್ ಮಾಡೋಕ್ಕೂ ಪ್ಲಾನ್ ಇದೆ. ಹಾಗೆ ಶಿರಾಡಿ ಘಾಟ್ ಪ್ರದೇಶದಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕವನ್ನು ಡೆವಲಪ್ ಮಾಡೋಕೆ ನೋಡ್ತಾ ಇದ್ದಾರೆ. ಆದರೆ ಸಾರ್ವಜನಿಕರಿಂದ, ಪರಿಸರವಾದಿಗಳಿಂದ ಮಿಶ್ರ ಪ್ರತಿಕ್ರಿಯೆ ಇದೆ. ಬರಲಿ, ನಮಗೆ ಅನುಕೂಲ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ ಅಂತ ಹೇಳಿ ನೋಡೋ ದುಡಿಯೋ ವರ್ಗ, ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಿರೋರು, ಊರಿಗೆ ಹೋಗಕ್ಕೆ ಈಸಿ ಆಗುತ್ತೆ ಅನ್ನೋರು ಒಂದು ಜನ ಆದರೆ, ಪರಿಸರವಾದಿಗಳು, ಆ ಗುಡ್ಡಗಳ ತಪ್ಪಲಲ್ಲಿ ಇರೋರು, ಅವರಿಂದ ವಿರೋಧ ಇದೆ. ಪಶ್ಚಿಮ ಘಟ್ಟದ ಪತನ, ವಿಜ್ಞಾನಿಗಳು ಹೇಳ್ತಿರೋದೇನು? ಸ್ನೇಹಿತರೆ, ಇಲ್ಲಿ ನಡೀತಾ ಇರೋ ಪ್ರಾಜೆಕ್ಟ್ಗಳಿಂದ ಭೂಮಿಯ ಒಳಗೆ ಏನೆಲ್ಲ ಅವಾಂತರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅಂಕೋಲಾ ದುರಂತದ ಬೆನ್ನಲ್ಲೇ IIT ಧಾರವಾಡ ತಜ್ಞರ ತಂಡ ಒಂದು ಸಮಗ್ರ ಅಧ್ಯಯನ ನಡೆಸಿದೆ. ಆ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿರೋ ಪಶ್ಚಿಮ ಘಟ್ಟದ 60% ಭಾಗ ಭೂಕುಸಿತಕ್ಕೆ ಅತ್ಯಂತ ಸೂಕ್ಷ್ಮವಾಗಿರೋ ಜಾಗ. ಆ ಆತಂಕ ಜಾಸ್ತಿ ಇದೆ ಇಲ್ಲಿ ಅಂತ. ಇದಕ್ಕೆ ನಾವು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ ಕಾರಣಗಳ ಜೊತೆಗೆ ಮೈನಿಂಗ್ ಮತ್ತು ಕ್ವಾರಿಗಳ ಪರಿಣಾಮವನ್ನು ಕೂಡ ಹೈಲೈಟ್ ಮಾಡಿದ್ದಾರೆ IIT ಧಾರವಾಡನವರು. ಈ ಘಟ್ಟ ಪ್ರದೇಶಗಳಲ್ಲಿ ನಡೀತಾ ಇರೋ ಕಲ್ಲು ಕ್ವಾರಿಗಳ ಸ್ಫೋಟದಿಂದ ಅಲ್ಲಿನ ಬರೋ ವೈಬ್ರೇಷನ್ ಭೂಮಿಯ ಆಳದಲ್ಲಿರೋ ಬಂಡೆಗಳನ್ನೇ ಅಲುಗಾಡಿಸ್ತಾ ಇದೆ. ಇದರಿಂದ ಇಡೀ ಹಿಲ್ ಸ್ಟೆಬಿಲಿಟಿ ನಾಶ ಆಗ್ತಾ ಇದೆ ಅಂಥೇಳಿ IIT ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ಭೂ ಕುಸಿತದ ತಡೆ ಹಾಗೂ ಅದರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನಿಗಳು ಮತ್ತು ತಜ್ಞರ ತಂಡಗಳು ಸಿದ್ಧಪಡಿಸಿದ 7ರಿಂದ 8 ಸಮಗ್ರ ವರದಿಗಳು ಸರ್ಕಾರದ ಮುಂದೆ ಇವೆ. ಆದರೆ ಸರ್ಕಾರದ ಹಿಡ್ಕೊಂಡು ನೋಡ್ತಾ ಇದೆ ಏನು ಮಾಡೋದು ಅಂಥೇಳಿ. ನೀವು ಮಾಧವ್ ಗಾಡ್ಗೀಳ್ ವರದಿ ಹಾಗೂ ಕಸ್ತೂರಿ ರಂಗನ್ ವರದಿ ಯಾವುದನ್ನು ಬೇಕಾದ್ರೂ ತೆಗೆದು ನೋಡಿ. ಇಂಥ ಸೂಕ್ಷ್ಮ ಪ್ರದೇಶದಲ್ಲಿ ಕ್ವಾರಿಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಅದೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ ರಿಪೋರ್ಟ್ಸ್ ಸರ್ಕಾರಕ್ಕೆ ವೈಜ್ಞಾನಿಕವಾಗಿ ಚೆಕ್ ಮಾಡಿಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಆ ರಿಪೋರ್ಟ್ ಬಂದಾಗ ಒಂದಷ್ಟು ದಿವಸ ಚರ್ಚೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಗುಡ್ಡ ಕುಸಿಯೋ ತನಕ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಕೂಡಲೇ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನಿಮ್ಮ ಜನಪ್ರತಿನಿಧಿಗಳನ್ನು ಸೀರಿಯಸ್ ಆಗಿ ನೀವು ಕೇಳಬೇಕು. ಇದನ್ನು ಅವರು ಬಂದು ವಿಧಾನಸೌಧದಲ್ಲಿ ಇದನ್ನು ರೈಸ್ ಮಾಡಬೇಕು. ಪಟ್ಟು ಹಿಡಿದಿದ್ರ ಬಗ್ಗೆ ಚರ್ಚೆ ಮಾಡಿಸ್ಬೇಕು ನಾವು. ಇಲ್ಲಾಂದರೆ ಇವತ್ತು ವಯನಾಡು ಸೇಮ್ ಕಾರಣಗಳು ಕೂಡ ಇಲ್ಲೂ ಇರೋದು, ನಾಳೆ ನಮ್ಮ ಮಡಿಕೇರಿ, ಅಂಕೋಲಾ, ಆಗುಂಬೆ, ತೀರ್ಥಹಳ್ಳಿ, ಕೊಪ್ಪ ಇಲ್ಲೆಲ್ಲ ಬೇಕಾದರೂ ಆಗಬಹುದು. ಕೆಲ ವರ್ಷಗಳ ಹಿಂದೆ ಮಡಿಕೇರಿದು ಕೂಡ ಏನಾಗಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಸ್ನೇಹಿತರೆ, ಧ್ವನಿ ಎತ್ತಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಧ್ವನಿ ಎತ್ತಿ ನಿಮ್ಮ ಜನಪ್ರತಿನಿಧಿಗಳನ್ನು ಜೋರಾಗಿ ಕೇಳಿ, ಎಲ್ಲ ಒಗ್ಗಟ್ಟಾಗಿದ್ರ ಬಗ್ಗೆ ಕೇಳಿ. ಅವರು ಬಂದು ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಲಿ, ಕಂಡುಬಿಟ್ಟು ನೋಡಲಿ ಸ್ವಲ್ಪ ಇವರು. ಹಾಗೆ ಸ್ನೇಹಿತರೆ, ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಏನು ಮಾಡ್ಬೋದು ಅಂತ. ನಮ್ಮನ್ನು ಕೇಳಿದ್ರೆ ಕಾಮಗಾರಿಗಳು ಬೇಕು, ಆದರೆ ಪ್ರಾಪರಾಗಿ ದುಡ್ಡು ಉಳಿಸೋಕೆ ನೋಡಿದೆ ವೈಜ್ಞಾನಿಕವಾಗಿ. ಜಗತ್ತಲ್ಲಿ ಎಲ್ಲ ಕಡೆ ಮಾಡೋದಿಲ್ವಾ, ಸೇಫಾಗಿ ಮಾಡೋಲ್ವಾ? ಅದೇ ರೀತಿ ನಮ್ಮಲ್ಲೂ ಕೂಡ ಬರೀ ದುಡ್ಡಿನ ಲೆಕ್ಕಾಚಾರ ನೋಡಿದೆ ಸೇಫ್ಟಿಗೆ ಜಾಸ್ತಿ ಗಮನ ಕೊಟ್ಟು ಕಾಮಗಾರಿಗಳನ್ನು ಮಾಡಬೇಕು. ಅದು ಸರ್ಕಾರ ಮಾಡೋ ಕಾಮಗಾರಿಗಳಾಗಿರ್ಬೋದು ಅಥವಾ ಇತರ ಜನ ಮಾಡೋ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅದ್ರ ಬಗ್ಗೆ ಅಲರ್ಟ್ ಆಗಬೇಕು. ಹಾಗೆ ಈ ಕಲ್ಲು ಕ್ವಾರಿ ರೆಸಾರ್ಟ್ಗಳಿಗೆ ಪರ್ಮಿಷನ್ ಕೊಡೋ ಟೈಮ್ನಲ್ಲೂ ಕೂಡ ಸರ್ಕಾರಗಳು ಎಲ್ಲಿ ಕೊಡಬೇಕು, ಎಲ್ಲಿ ಕೊಡಬಾರ್ದು, ಪರ್ಮಿಷನ್ ಕೊಟ್ಟಲ್ಲೂ ಕೂಡ ಯಾವ ಥರದ ರೆಸಾರ್ಟ್ಸಿಗೆ ಪರ್ಮಿಷನ್ ಕೊಡಬೇಕು, ಎಷ್ಟು ಮರ ಕಡಿಯೋಕ್ಕೆ ಬಿಡಬೇಕು, ಎಷ್ಟು ಗುಡ್ಡವನ್ನು ಕಡೋದು ಲೆವೆಲ್ ಮಾಡೋಕ್ಕೆ ಬಿಡಬೇಕು, ಅದೆಲ್ಲ ಪ್ರಾಪರ್ ಆಗಿದ್ರ ಬಗ್ಗೆ ಸೈಂಟಿಫಿಕ್ ರೀಸನಿಂಗ್ನೊಂದಿಗೆ ಅನುಮತಿ ಕೊಡಬೇಕು. ನೀವು ಕೂಡ ಹೇಳಿ ಸ್ನೇಹಿತರೆ, ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ ಮಾಡಿ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆವಾಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಹಾಗೂ ನಮ್ಮ ಚಾನಲ್ನ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.